ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಕಳೆದ 2 ದಿನಗಳಿಂದ ಸಾಕಷ್ಟು ಸುದ್ದಿ ಆಗಿರತಕ್ಕಂಥ ಕೇಸ್ ಪ್ರಿಯಾಂಕ ಅವರದ್ದು. ಸೊ ಇದೀಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಡೀ ಒಂದು ಸಮಾಜಕ್ಕೆ ಆಗಿರ್ಬೋದು, ಪೊಲೀಸ್ ಇಲಾಖೆಗೆ ಆಗಿರ್ಬೋದು, ಎಲ್ಲರನ್ನು ಕೂಡ ಮೂರ್ಖರನ್ನು ಮಾಡೋದಕ್ಕೆ ಒಂದು ಸಖತ್ತಾಗಿ ಪ್ಲಾನ್ನ ಈ ಒಂದು ಹೆಣ್ಣು ಮಗಳು ಮಾಡಿಕೊಂಡಿದ್ಲು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿಬಿಡುತ್ತೆ. ಸ್ನೇಹಿತರೆ, ಎಂಥವರು ಕೂಡ ಚೀಮಾರಿ ಆಗ್ತಾ ಇದ್ದಾರೆ. ಯಾಕೆ ಕಾರಣ ಏನು ಅಂತಂದರೆ, ಸುಂದರವಾದಂಥ ಬದುಕು, ಮದುವೆ ಆಗಿ 10 ವರ್ಷ ಕಳೆದೋಗಿಬಿಟ್ಟಿರುತ್ತೆ. ಬೇಲೂರು ತಾಲೂಕಿನ ಮೂಲದವಳು ಇನ್ನು ತುಮಕೂರಿನ ಕುಣಿಗಲ್ ಮೂಲದವರಿಗೆ ಮದುವೆ ಮಾಡಿ ಕೂಡ ಕೊಟ್ಟು ಬಿಟ್ಟಿರ್ತಾರೆ. ಇತ್ತ ಚಿಕ್ಕಮಗಳೂರಿಗೆ ಮದುವೆಗೆಂದು ಈ ಒಂದು ಮಹಿಳೆ ಹೋಗಿ ಬಿಟ್ಟಿರ್ತಾಳೆ. ಆದರೆ ಮದುವೆಗೆಂದು ಹೋದಂಥವಳು ಮಾರನೆಯ ದಿನ ಬರೋದಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ. ಆದರೆ ಇಲ್ಲಿ ಇವಳು ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಬಿಟ್ಟಿರ್ತಾಳೆ. ಇನ್ನು ಇವಳ ಪ್ರಿಯಕರ ಆಗಿರ್ತಕ್ಕಂಥ ಡೇವಿಡ್ ಎಂಬಾತ ಮೂಲತಃ ಉತ್ತರ ಪ್ರದೇಶದವನು. ಇಬ್ಬರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಬ್ಬರಿಗೂ ಕೂಡ ಪ್ರೇಮ ಅಂಥದ್ದೆಲ್ಲವೂ ಕೂಡ ಆರಂಭವಾಗಿ ಬಿಟ್ಟಿರುತ್ತೆ. 18 ವರ್ಷದಲ್ಲೇ ಇರಬೇಕಾದಂಥ ಸಂದರ್ಭದಲ್ಲಿ ಪ್ರಿಯಾಂಕಳಿಗೆ ಮದುವೆಯೂ ಕೂಡ ಆಗಿಬಿಟ್ಟಿರುತ್ತೆ. ಈಗಾಗಲೇ ಒಂದು ಸುಖವಾದಂತಹ ಸಂಸಾರ ಕೂಡ ಇರುತ್ತೆ. ಸೊ ಇವಳು ಈ ಡೇವಿಡ್ನ ಹಿಂದೆ ಬಿದ್ದುಬಿಟ್ಟು ಒಂದು ಪ್ರೇಮ ಲೋಕಕ್ಕೆ ಸಿಲುಕಿ ಈಗಾಗಲೇ ಇಡೀ ಒಂದು ಸಮಾಜವೇ ಚೀಮಾರಿ ಹಾಕುವಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾಳೆ. ಇತ್ತ 25 ಲಕ್ಷದ ಆಸುಪಾಸು ಅಂತ ಹೇಳಲಾಗ್ತಾ ಇರುವಂಥ ಬಂಗಾರದ ಒಡವೆಗಳನ್ನು ಕೂಡ ಧರಿಸಿರ್ತಾಳೆ. ಪೊಲೀಸ್ ಇಲಾಖೆಯ ಕಣ್ಣು ತಪ್ಪಿಸೋದಕ್ಕೆ, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ಲು ಅಂತಂದರೆ, ಹಾಸನದ ಕಲ್ಕೆರೆಯ ಬಳಿ ಇರುವಂಥ ಒಂದು ಕೆರೆಯ ಹತ್ತಿರ ಬಟ್ಟೆ, ವ್ಯಾನಿಟಿ ಬ್ಯಾಗ್ ಹಾಗೂ ಚಪ್ಪಲಿ ಸೇರಿದಂತೆ ಅನೇಕ ವಸ್ತುಗಳನ್ನು ಬಿಸಾಡಿ ಹೋಗಿಬಿಟ್ಟಿರ್ತಾಳೆ. ಮೇಲ್ನೋಟಕ್ಕೆ ಹೇಗಿತ್ತು ಅಂತಂದರೆ, ಯಾರೋ ಅವಳನ್ನು ಕಿಡ್ನಾಪ್ ಮಾಡಿರಬಹುದು, ಅವಳಲ್ಲಿ ಇರುವಂಥ ಒಡವೆಯನ್ನು ಕೂಡ ಕಿತ್ಕೊಂಡಿರಬಹುದು, ಅವಳನ್ನು ಅತ್ಯಾಚಾರ ಮಾಡಿ ಕೆರೆಗೆ ಬಿಸಾಕಿರಬಹುದು. ಈ ರೀತಿಯಾದಂಥ ಒಂದು ಕಲ್ಪನೆಯನ್ನು ಪೊಲೀಸ್ ಇಲಾಖೆಯ ದಿಕ್ಕು ತಪ್ಪಿಸೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ಲು. ಇತ್ತ ಪ್ರಿಯಾಂಕ್ ಮತ್ತು ಡೇವಿಡ್ ಇಬ್ಬರೂ ಕೂಡ ಕರ್ನಾಟಕವನ್ನು ಬಿಟ್ಟು ಉತ್ತರ ಪ್ರದೇಶಕ್ಕೆ ಹೋಗಿ ಸೆಟ್ಲ್ ಆಗಿಬಿಡೋಣ ಅನ್ನೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡಿದ್ರು ಅನ್ನೋ ರೀತಿಯಾಗಿ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅನ್ನೋದನ್ನು ಈಗ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿ ಬಿಟ್ಟಿದೆ. ಏನಿದು ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹಂತದ ಬೆಳವಣಿಗೆ ಆಗಿದೆ, ಈ ಕುರಿತಾಗಿ ಏನೇನೆಲ್ಲ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ, ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈ ಒಂದು ಕೇಸ್ನ ಕುರಿತಾಗಿ ನಾನು ಹೆಚ್ಚು ಮಾತನಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಯಾಕೆಂತಂದರೆ ಇದೇನು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದಾಗಲಿ ಅಥವಾ ಯಾವುದೋ ನ್ಯಾಯದ ಪರ ಹೋರಾಟ ಮಾಡುವಂಥದ್ದಾಗಲಿ ಇದ್ಯಾವುದೂ ಕೂಡ ಅಲ್ಲ. ಬಹುತೇಕ ಜನರು ಈ ಒಂದು ನ್ಯೂಸನ್ನು ಕೇಳಿಯೂ ಕೂಡ ಏನು ಕಲಿಬೇಕಾಗಿಲ್ಲ ಮತ್ತು ಯಾವುದೇ ಉಪಯೋಗವೂ ಕೂಡ ಇಲ್ಲ. ಇಂತಹ ಕೇಸ್ಗಳು ನಡೆಯೋದ್ರಿಂದ ಸಮಾಜದಲ್ಲಿ ನಡೆಯುವಂಥ ಅನ್ಯಾಯಗಳ ವಿರುದ್ಧ ಅಥವಾ ಅನ್ಯಾಯಗಳ ಬಗ್ಗೆ ಮಾತನಾಡೋದಕ್ಕೂ ಕೂಡ ಒಂದಿಷ್ಟು ಬೇಜಾರು ಆಗಿಬಿಡುತ್ತೆ. ಯಾವ ಕೇಸ್ ಸತ್ಯ, ಯಾವ ಕೇಸ್ ಸುಳ್ಳು ಅನ್ನೋ ರೀತಿಯಾಗಿ ಪ್ರಶ್ನೆ, ಗೊಂದಲವೂ ಕೂಡ ಕಾಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಸ್ನೇಹಿತರೆ, ಅಂದ ಹಾಗೆ ಕಾಲ್ ಡೀಟೇಲ್ಸ್ನ ಪಡೆದುಕೊಂಡಿರ್ತಕ್ಕಂಥ ಪೊಲೀಸರು ಒಂದು ತನಿಖೆಯನ್ನು ಚುರುಕು ಮಾಡಿಬಿಡ್ತಾರೆ. ಆರಂಭದಲ್ಲಿ ಕೇಸನ್ನು ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೇಸ್ ಕೂಡ ಪೊಲೀಸ್ ಇಲಾಖೆ ಸ್ವೀಕಾರ ಮಾಡಿರೋದಿಲ್ಲ. ಅದರ ಬಗ್ಗೆಯೂ ಕೂಡ ಕುಟುಂಬದವರು ಆಕ್ರೋಶವನ್ನು ಕೂಡ ಹಾಕಿಬಿಟ್ಟಿದ್ರು. ಸೊ ಈ ಬೆನ್ನಲ್ಲೇ ಡೀಟೇಲ್ಸನ್ನು ಗಮನಿಸೋದಾದರೆ, ಫೆಬ್ರವರಿ 12ನೇ ತಾರೀಕು 7:59 ಸಾಯಂಕಾಲದ ಸಮಯ. ಸೊ ಆ ಸಮಯಕ್ಕೆ ತಾಯಿಯವರ ಜೊತೆ ಮಾತನಾಡಿ ಬಿಟ್ಟಿರ್ತಾಳೆ. ಏನು ಅಂತಂದರೆ, ನಾನು ಹೊರಟಿದ್ದೀನಿ, ನನಗೆ ಪರಿಚಯ ಇದ್ದವರು ಇದ್ದಾರೆ, ಸಿಕ್ಕಿದ್ದಾರೆ, ನಾನು ಅವರ ಜೊತೆಗೆ ಹೊರಟಿದ್ದೀನಿ ಅನ್ನೋ ರೀತಿಯಾಗಿ ಹೇಳಿ ಬಿಟ್ಟಿರ್ತಾಳೆ. ಅಲ್ಲಿಗೆ ತಾಯಿಯ ಜೊತೆ ಮಾತನಾಡಿ ಫೋನ್ ಕಾಲ್ನ ಕಟ್ ಮಾಡಿ ಬಿಟ್ಟಿರ್ತಾಳೆ. ಅದಾದ ಬಳಿಕ 8:07 ಆಸುಪಾಸು ಆ ಸಂದರ್ಭಕ್ಕೆ ತಮ್ಮ ಚಿಕ್ಕಮ್ಮನ ಜೊತೆಗೂ ಕೂಡ ಒಂದಿಷ್ಟು ಮಾತನಾಡಿ, ನಾನು ಸೇಫ್ ಆಗಿ ಬರ್ತಾ ಇದ್ದೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನೋ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟು ಬಿಟ್ಟಿರ್ತಾಳೆ. ಅದಾದ ಬಳಿಕ 12ನೇ ದಿನಾಂಕದಂದು ಫೋನ್ ಸ್ವಿಚ್ ಆಫ್ ಮಾಡಿ ಬಿಡ್ತಾರೆ. ಇತ್ತ ಕುಣಿಗಲ್ನಲ್ಲಿ ಪ್ರಿಯಾಂಕ ಗಂಡ ವೇಟ್ ಮಾಡ್ತಾ ಇರ್ತಾರೆ. ಒಂದು ಕಡೆ ಫೋನನ್ನು ಸಂಪರ್ಕಿಸೋದಕ್ಕೆ ಸಾಧ್ಯ ಪಡ್ತಾರೆ, ಆದರೆ ಅದು ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಆಗ ಸಹಜವಾಗಿ ಅಂದುಕೊಂಡಿರ್ತಕ್ಕಂಥದ್ದು ಫೋನ್ ಚಾರ್ಜ್ ಖಾಲಿ ಆಗಿರ್ಬೋದು ಅಥವಾ ಬಸ್ಸಲ್ಲಿ ಬರಬೇಕಾದಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಇಲ್ಲದೆ ಇರಬಹುದೇನೋ ಅಂತ ಅಂದುಕೊಂಡು ಬಿಡ್ತಾರೆ. ಸೊ ಆದರೆ ಅಲ್ಲಿ ಆಗಿರೋದು ಬೇರೆನೇ ಆಗಿಬಿಟ್ಟಿರುತ್ತೆ. 8:07 ಚಿಕ್ಕಮ್ಮನ ಜೊತೆ ಮಾತನಾಡಿರ್ತಕ್ಕಂಥ ಆಕೆ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಬಿಟ್ಟಿರ್ತಾಳೆ. ಗಂಡ ಅವತ್ತು ರಾತ್ರಿ ಪೂರ್ತಿ, ಅಂದರೆ 12ನೇ ತಾರೀಕು ರಾತ್ರಿ ಪೂರ್ತಿಯಾಗಿ ಕುಣಿಗಲ್ನಲ್ಲೇ ವೇಟ್ ಮಾಡ್ತಾರೆ. ಯಾವುದೂ ಕೂಡ ಪತ್ತೆ ಆಗೋದಿಲ್ಲ, ಹೆಂಡತಿ ಕೂಡ ಬರೋದಿಲ್ಲ. ಸೊ ಅದಾದ ಬಳಿಕ ಪೊಲೀಸರಿಗೆ ದೂರನ್ನು ಕೂಡ ಕೊಡೋದಕ್ಕೆ ಹೋಗ್ತಾರೆ. ಅಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೂಡ ಸಹಜವಾಗಿ ಇರುವಂಥದ್ದು, ಅಂತಹ ವ್ಯವಸ್ಥೆ ಯಾವತ್ತು ಬದಲಾಗುತ್ತೋ ಗೊತ್ತಿಲ್ಲ. ಒಂದು ದೂರನ್ನು ಕೊಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ದೂರನ್ನು ಸ್ವೀಕಾರ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಇವರೇನು ಪೊಲೀಸರಿದ್ದಾರಾ ಅಥವಾ ಕತ್ತೆ ಕಾಯ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ನಾನು ಎಲ್ಲ ಪೊಲೀಸರಿಗೂ ಹೇಳ್ತಾ ಇಲ್ಲ, ಒಂದು ಹೆಣ್ಣು ಮಗಳು ಮಿಸ್ಸಿಂಗ್ ಆಗಿದೆ ಅನ್ನೋ
ಅನ್ನೋ ಕಾರಣಕ್ಕೆ ದೂರನ್ನು ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೇಸ್ಗಳನ್ನು ಸ್ವೀಕರಿಸಿಲ್ಲ ಅಂತಂದರೆ ಅಥವಾ FIR ಅನ್ನು ದಾಖಲಿಸಿಕೊಳ್ಳಿಲ್ಲ ಅಂದರೆ FIR ದಾಖಲಿಸಿಕೊಳ್ಳೋದಕ್ಕೆ ಮುಂದಾಗದೇ ಇರುವಂಥ ನಾಲಾಯಕರು ಅಂತಲೇ ಹೇಳಬಹುದು. ಸೊ ಎಲ್ಲ ಪೊಲೀಸರಿಗೆ ನಾನು ಹೇಳ್ತಾ ಇಲ್ಲ, ಈ ಒಂದು ದೂರನ್ನು ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರು ಆ ದೂರನ್ನು ಸ್ವೀಕಾರ ಮಾಡಿರಲಿಲ್ವೋ ಆ ಒಂದು ವ್ಯಕ್ತಿಗಳಿಗೆ ಹೇಳ್ತಾ ಇರುವಂಥದ್ದು. ಸೊ ಇಂಥದ್ದೆಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್ ಅದಾದ ಬಳಿಕ 13ನೇ ತಾರೀಕು ಏನಾಗಿಬಿಡುತ್ತೆ ಅಂತಂದರೆ ಜನವರಿ 13ನೇ ತಾರೀಕು ಬೇಲೂರಿನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿ ಬಿಡುತ್ತೆ. ಅದಾದ ಬಳಿಕ ಸಂಬಂಧಪಟ್ಟ ಹಾಗೆ ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೂ ಕೂಡ ಈ ಒಂದು ಕೇಸನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಅದಾದ ಬಳಿಕ ಒಂದಿಷ್ಟು ತನಿಖೆ ಚುರುಕುಗೊಳ್ಳೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಇದು ಹೇಗೆ ತನಿಖೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಕೂಡ ಸಹಜವಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ 3 ತಂಡವನ್ನು ರಚನೆ ಕೂಡ ಮಾಡಿಬಿಡುತ್ತೆ. ಒಂದು ತಂಡ ಇವಳನ್ನು ಸರ್ಚಿಂಗ್ ಮಾಡೋದಕ್ಕೆ ಹೊರಟ್ರೆ, ಒಂದು ತಂಡ ಈ ಒಂದು ಬಟ್ಟೆಗಳು ಅಂಥದ್ದೆಲ್ಲವೂ ಕೂಡ ಏನು ಸಿಕ್ಕಿತ್ತೋ ಅಲ್ಲಿಗೆ ಸರ್ಚ್ ಮಾಡೋದಕ್ಕೆ ಹೋಗುತ್ತೆ, ಇನ್ನೊಂದು ತಂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಪ್ರೊಸೀಜರ್ ನಡೀತಾ ಇರುತ್ತೆ. ಆಗ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಶ್ವರ್ ಮಲ್ಪೆ ಅವರ ತಂಡ ಏನಿದೆ ಕೆರೆಯಲ್ಲಿ ಇಳಿದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಬಿಡ್ತಾರೆ. ಈಶ್ವರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟು ಬಿಡ್ತಾರೆ, ಈ ಒಂದು ಕೇಸ್ ಏನೋ ಒಂದು ದಾರಿ ತಪ್ಪಿಸುವಂಥ ಚರ್ಚೆ ಆಗಬಹುದು ಅಥವಾ ದಾರಿ ತಪ್ಪಿಸುವ ರೀತಿಯಲ್ಲಿ ಅಥವಾ ದಿಕ್ಕು ತಪ್ಪಿಸುವ ಕಾರಣಕ್ಕಾಗಿ ಹೀಗೆ ಮಾಡಿರಬಹುದು ಅನ್ನೋದು ಸ್ಪಷ್ಟವಾಗಿ ಈಶ್ವರ್ ಮಲ್ಪೆ ಅವರು ಹೇಳಿಬಿಡ್ತಾರೆ. ಯಾಕೆಂತಂದರೆ ಸಾಕಷ್ಟು ರೀತಿಯಾದಂಥ ಇಂತಹ ಪ್ರಕರಣಗಳನ್ನು ಕೂಡ ಅವರು ಗಮನಿಸಿದ್ದಾರೆ. ಅದರಲ್ಲೂ ಕೂಡ ಈಜು ತಜ್ಞರಾಗಿರೋದ್ರಿಂದ ಯಾವ ಶವ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಒಂದು ಶವ ಕೆರೆಗೆ ಬಿದ್ದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಒಟ್ಟಾರೆ ನೀರಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅದು ಎಷ್ಟು ದೂರ ಹೋಗಿರುತ್ತೆ ಅಥವಾ ಈ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥವ್ರು ಎಷ್ಟು ದೂರ ಎಸೆಯಬಲ್ಲರು, ಇದೆಲ್ಲವೂ ಕೂಡ ಸೂಕ್ಷ್ಮವಾಗಿ ಅರ್ಥ ಆಗುವಂಥ ವ್ಯಕ್ತಿ ಅವರು. 1 ಗಂಟೆಗಳ ಕಾಲ ಆ ಒಂದು ಕೆರೆ ಏನಿರುತ್ತೆ ಅಂದರೆ ಕಲ್ಕೆರೆಯಲ್ಲಿ ಇರುವಂಥ ಕೆರೆ ಏನಿರುತ್ತೆ, ಬಟ್ಟೆ, ವ್ಯಾನಿಟಿ ಬ್ಯಾಗ್, ಚಪ್ಪಲಿ ಏನು ಸಿಕ್ಕಿರುತ್ತೆ ಆ ಸ್ಥಳದ ಸುತ್ತಮುತ್ತಲಿರುವಂಥ ಕೆರೆ ಇದು. ಸೊ ಆ ಕೆರೆಗೆ ಇವರು ಹೋಗ್ತಾರೆ, ನೋಡ್ತಾರೆ, ಆದರೂ ಕೂಡ ಏನೋ ಮಿಸ್ಸಿಂಗ್ ಆಗಿದೆ ಅನ್ನೋ ರೀತಿಯಲ್ಲಿ ಅವ್ರಿಗೂ ಕೂಡ ಅನಿಸುತ್ತೆ. ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಬಳಿಕ ಪೊಲೀಸ್ ಇಲಾಖೆ ಚುರುಕುಗೊಂಡು ಬಿಡುತ್ತೆ. ಸೊ ಕಾಲ್ ಡೀಟೇಲ್ಸ್ನ ತೆಗೆದಂತಹ ಸಂದರ್ಭದಲ್ಲಿ ಕೊನೆಯದಾಗಿ ತಾಯಿಯ ಜೊತೆ ಮಾತನಾಡಿರ್ತಾರೆ ಮತ್ತು ಚಿಕ್ಕಮ್ಮನ ಜೊತೆಗೆ ಮಾತನಾಡಿ ಬಿಟ್ಟಿರ್ತಾರೆ. ಅದಾದ ಬಳಿಕ ಅತಿ ಹೆಚ್ಚು ಕಾಲ್ ಯಾರಿಗೆ ಹೋಗಿದೆ ಎಂಬುದನ್ನು ಗಮನಿಸ್ತಾರೆ. ಆಗ ಈ ಡೇವಿಡ್ಗೆ ಕಾಲ್ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಸ್ಪಷ್ಟವಾಗಿ ಗೊತ್ತಾದಂಥ ಸಂದರ್ಭದಲ್ಲಿ ಡೇವಿಡ್ನ ಟವರ್ ಲೊಕೇಶನ್ ಅನ್ನು ಕಂಡುಹಿಡಿತಾರೆ. ಡೇವಿಡ್ ಇರುವಂಥ ಪ್ರದೇಶವನ್ನು ಹುಡುಕಿಕೊಂಡು ಪೊಲೀಸರು ಬಂದು ಬಿಡ್ತಾರೆ. ಆ ಸಂದರ್ಭಕ್ಕೆ ಡೇವಿಡ್ ಮತ್ತು ಈ ಪ್ರಿಯಾಂಕಾ ಒಂದೇ ಜೊತೆಯಾಗಿ ಇರ್ತಾರೆ. ಸೊ ರೆಡ್ ಹ್ಯಾಂಡ್ ಆಗಿ ಅವ್ರನ್ನ ಹಿಡ್ಕೊಂಡು 9 ಗಂಟೆಯ ಆಸುಪಾಸು ಅಂದರೆ ನಿನ್ನೆಯ ದಿನ ಫೆಬ್ರವರಿ 14ನೆಯ ದಿನಾಂಕದಂದು ಆ ಒಂದು ಪ್ರಿಯಾಂಕಾ ಮತ್ತು ಡೇವಿಡ್ನನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಸೊ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ವರದಿಯ ಪ್ರಕಾರ ಅವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ರಂತೆ, ಸಾಕಷ್ಟು ದಿನಗಳಿಂದ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರಂತೆ. ಸೊ ಗಂಡನ ಜೊತೆ ಇರೋದಕ್ಕಿಂತ ಈ ಒಂದು ಡೇವಿಡ್ ಜೊತೆನೇ ಇರೋದು ನನಗೆ ಸೂಕ್ತ, ಹಾಗಾಗಿ ನಾನು ಡೇವಿಡ್ ಜೊತೆಗೆ ಇರ್ತೀನಿ ಅನ್ನುವಂತಹ ನಿರ್ಧಾರವನ್ನು ಈ ಪ್ರಿಯಾಂಕಾ ತೆಗೆದುಕೊಂಡು ಬಿಟ್ಟಿದ್ಲಂತೆ. ಅದ್ಯಾವ ಕಾರಣಕ್ಕೂ ಗೊತ್ತಿಲ್ಲ. ಸೊ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬದವರಿಗೂ ಕೂಡ ಯಾವುದೇ ರೀತಿಯಾಗಿ ಮಾಹಿತಿ ಇರಲಿಲ್ಲ. ಪ್ರಿಯಾಂಕಾ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ದಾಳೆ ಅನ್ನುವಂಥ ವಿಚಾರವೂ ಕೂಡ ಸೂಕ್ಷ್ಮವಾಗಿ ಕುಟುಂಬಕ್ಕೂ ಕೂಡ ಗೊತ್ತಾಗಿರಲಿಲ್ಲವಂತೆ. ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಕೆಲಸಕ್ಕೆ ಹೋಗ್ತಾಳೆ, ಬರ್ತಾಳೆ, ಅವಳದೇ ಆದಂಥ ಕುಟುಂಬ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಪ್ರಿಯಾಂಕಾ ಕುಟುಂಬ ಯಾವುದೇ ರೀತಿಯಾಗಿ ಅವಳ ಮೇಲೆ ಅನುಮಾನ ಅಂತದ್ದು ಯಾವುದೂ ಕೂಡ ಪಟ್ಟಿರೋದಿಲ್ಲ. ನೋಡೋದಕ್ಕೆ ಸುಂದರವಾದಂಥ ಒಂದು ಮಹಿಳೆ ಆಗಿರ್ತಾಳೆ. ಹಾಗಾಗಿ ಮದುವೆಗೆ ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ ಈಗಾಗಲೇ ಒಡವೆ ಅಥವಾ ಬಂಗಾರದ ರೇಟ್ ಹೆಚ್ಚಾಗಿರೋ ಕಾರಣದಿಂದಾಗಿ ಸಾಕಷ್ಟು ಒಡವೆಗಳನ್ನು ಧರಿಸ್ಕೊಂಡು ಹೋಗಿರುವ ಕಾರಣದಿಂದಾಗಿ ಹತ್ರ 25ರಿಂದ 30 ಲಕ್ಷ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಆ ಒಡವೆಯನ್ನು ಕಂಡಿರ್ತಕ್ಕಂಥ ಯಾರೋ ಒಬ್ಬರು ಅಂತಕರು ಈ ರೀತಿಯಾಗಿ ಮಾಡಿರಬಹುದು, ಕೊಲೆ ಆಗಿರಬಹುದು, ಅವಳನ್ನು ಬಳಸಿಕೊಂಡು ನೀರಿಗೆ ಎಸೆದಿರಬಹುದು ಅನ್ನೋ ರೀತಿಯಾಗಿ ಒಂದಿಷ್ಟು ಪ್ರಶ್ನೆ, ಗೊಂದಲ ಅವರಲ್ಲೂ ಕೂಡ ಕಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಏನು ಅಂದ್ಕೊಂಡಿದ್ರೋ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯನ್ನು ಕಣ್ಣು ತಪ್ಪಿಸೋದಕ್ಕೆ ಈ ಪ್ರಿಯಾಂಕನೂ ಕೂಡ ಹಾಗೆ ಮಾಡಿಬಿಟ್ಟಿದ್ಲು. ಕೆರೆಯ ಸಮೀಪದಲ್ಲೇ ಬಟ್ಟೆ, ವ್ಯಾನಿಟಿ ಬ್ಯಾಗ್, ಅದೇ ರೀತಿಯಾಗಿ ಚಪ್ಪಲಿಯನ್ನು ಬಿಸಾಕಿ ಈ ಕೇಸ್ನ ತನಿಖೆಯನ್ನು ತಪ್ಪಿಸೋದಕ್ಕೆ ಅಥವಾ ದಿಕ್ಕನ್ನು ತಪ್ಪಿಸೋದಕ್ಕೆ ಈ ರೀತಿಯಾದಂಥ ಪ್ಲಾನ್ ಕೂಡ ಮಾಡಿಕೊಂಡು ಬಿಟ್ಟಿದ್ರು. ಸೊ ಇನ್ನೇನು ತಡವಾದರೆ ನಾಳೆ ಅಥವಾ ನಾಡಿದ್ದು ಹೋಗುವಂಥ ಪ್ಲ್ಯಾನ್ ಕೂಡ ಮಾಡಿಕೊಂಡು ಬಿಟ್ಟಿದ್ರಂತೆ. 2 ದಿನಗಳು ಡಿಲೇ ಆಗಿಬಿಡುತ್ತೆ. ಕಾರಣ ಅಲ್ಲಿ ಏನೋ ಒಂದಿಷ್ಟು ಪ್ಲ್ಯಾನ್ಗಳನ್ನು ಅವರು ಮಾಡ್ಕೊಂಡಿದ್ರು. ಆ ರೀತಿಯಾಗಿ ಎಸ್ಕೇಪ್ ಆಗೋದಕ್ಕೆ ಮತ್ತು ಈ ಕಂಪನಿಯಲ್ಲಿ ಕೆಲಸ ಏನು ಮಾಡ್ತಾ ಇರ್ತಾರೋ ಅಲ್ಲಿ ರಿಸೈನ್ ಕೂಡ ಕೊಡಬೇಕಂತ ನಿರ್ಧಾರವನ್ನು ಮಾಡಿಕೊಂಡು ಬಿಟ್ಟಿದ್ದಂತೆ. ಈ ಡೇವಿಡ್ ನಿರ್ಧಾರವನ್ನು ಮಾಡಿಕೊಂಡಿರ್ತಾನೆ, ಆದರೆ ಅದು ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಮೂಲಗಳ ಪ್ರಕಾರ ಡೇವಿಡ್ಗೂ ಕೂಡ ಮದುವೆ ಆಗಿದೆ ಅಂತೆ. ಅದೇ ರೀತಿಯಾಗಿ 6 ತಿಂಗಳ ಹಿಂದೆ ಹೆಂಡತಿ ತವರು ಮನೆಗೆ ಹೋಗಿದ್ದಾರೆ ಅನ್ನೋ ರೀತಿಯಾಗಿಯೂ ಕೂಡ ಮಾಹಿತಿ ಕೂಡ ಒಟ್ಟಾರೆಯಾಗಿ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ರೀತಿಯಾದಂಥ ಕಣ್ಣಾ ಮುಚ್ಚಾಲೆ ಆಟ ನಮ್ಮ ರಾಜ್ಯದಲ್ಲಿ ನಡೆದು ಬಿಟ್ಟಿದೆ. ಇವತ್ತು ತಮ್ಮ ಒಂದು ಆಸೆಗಾಗಿ ಅಥವಾ ತಮ್ಮ ಒಂದು ದುಶ್ಚಟಕ್ಕಾಗಿ ಇಂತಹ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳೋದಕ್ಕೆ ನಿಜಕ್ಕೂ ಅಸಹ್ಯವಾಗಿ ಬಿಡುತ್ತೆ. ಸೊ ಇದರಿಂದ ಏನಾಗಿ ಬಿಡುತ್ತೆ ಅಂತಂದರೆ ಇವರೇನೋ ಮಾಡೋದು ಮಾಡಿ ಬಿಡ್ತಾರೆ, ಆದರೆ ನಿಜವಾಗಿಯೂ ಈ ರೀತಿಯಾಗಿ ಸಂತ್ರಸ್ತರು ಏನಾದರೂ ಇದ್ದರೆ ಅಥವಾ ಯಾರಾದರೂ ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ಅಪಹರಣ ಮಾಡಿಕೊಂಡು ಅಥವಾ ಅವರನ್ನ ಬಳಸಿಕೊಂಡು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಅಂಥವರ ಮೇಲೆಯೂ ಕೂಡ ಪೊಲೀಸ್ ಇಲಾಖೆ ಅನುಮಾನ ಪಡುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ.
ಸೊ ಹಾಗಲೂ ಕೂಡ ನ್ಯಾಯದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಅಥವಾ ನ್ಯಾಯವನ್ನು ಕೊಡಿಸೋದಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭವೂ ಕೂಡ ಎದುರಾಗಿ ಬಿಡುತ್ತೆ. ಸೊ ಯಾರದೋ ಮನೆ ಹೆಣ್ಣು ಮಗಳು ಮಿಸ್ ಆದಂಥ ಸಂದರ್ಭದಲ್ಲಿ ಕುಟುಂಬದವರು ಪೊಲೀಸ್ ಠಾಣೆ ಮೆಟ್ಟಿಲನ್ನು ಹೇರೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಹಜವಾಗಿ ಪೊಲೀಸರು ಯಾವನ ಜೊತೆನೂ ಹೋಗಿರಬಹುದು ಅನ್ನೋ ರೀತಿಯಾಗಿ ಪದ ಬಳಕೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಎರಡನೇ ಮಾತಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಈ ಕೇಸ್ನಿಂದ ಅರ್ಥವಾಗಿ ಬಿಡುತ್ತೆ. ಸೊ ಇಂತಹ ಒಂದು ನಾಲಾಯಕ ವ್ಯಕ್ತಿಗಳು ಅಥವಾ ನಾಲಾಯಕ ಜನರಿಂದ ಸಮಾಜದ ದಿಕ್ಕೆ ಬದಲಾಗಿ ಬಿಡ್ತಾ ಇದೆ. ಸಮಾಜ ಹದಗೆಟ್ಟು ಹೋಗ್ತಾ ಇದೆ. ಸಮಾಜವನ್ನು ಕಲುಷಿತಗೊಳಿಸ್ತಾ ಇದ್ದಾರೆ. ತಮ್ಮದೇನೇ ಇದ್ರೂ ಕೂಡ ನೇರವಾಗಿ ತಮಗೆ ಗಂಡನ ಜೊತೆ ಇಷ್ಟ ಇಲ್ಲ ಅಂತಂದರೆ ಡಿವರ್ಸನ್ನು ಕೊಟ್ಟುಬಿಟ್ಟು ಪ್ರಿಯಕರನ ಜೊತೆಗೆ ನೇರವಾಗಿ ಮದುವೆಯನ್ನು ಆಗಬಹುದಿತ್ತು. ಆದರೆ ಇಂತಹ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡೋದಿದೆಯಲ್ಲ, ಇಂತಹ ಖತರ್ನಾಕ್ ಪ್ಲ್ಯಾನ್ ಮಾಡೋದ್ರಿಂದ ಎಂಥವರಿಗೂ ಕೂಡ ರಕ್ತ ಕುದಿಯುತ್ತೆ. ನಿಜವಾಗಿಯೂ ಸಮಾಜ ಎಂಥ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎಂಬ ಒಂದು ಗೊಂದಲ, ಪ್ರಶ್ನೆ ಇಂಥದ್ದೆಲ್ಲವೂ ಕೂಡ ಕಾಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಸ್ನೇಹಿತರೆ, ಈ ಕುರಿತಾಗಿ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಎಲ್ಲ ಡೀಟೇಲ್ಸ್ಗಳನ್ನು ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಹಂತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.